ಡಾಕ್ಟರ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಎಲ್ಲರೂ ಎಕ್ಸಸೈಸ್ ಮಾಡಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾರೆ. ಇದನ್ನು ಬಿಟ್ಟು ಬೇರೆ ಏನಾದರೂ ಆಲ್ಟರ್ನೇಟಿವ್ಸ್ ಇದೆಯಾ? ಹೌದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಎಕ್ಸಸೈಸ್ ಮತ್ತು ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್. ಆದರೆ ಅದ್ರ ಜೊತೆಗೆ ಇನ್ನೂ ಒಂದೆರಡು ಟೆಕ್ನಿಕ್ಸ್ನ ನಾವು ಫಾಲೋ ಮಾಡ್ಬೋದು. ಮೊದಲನೇದಾಗಿ ಮಸಲ್ ರಿಲ್ಯಾಕ್ಸೇಷನ್. ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ಒಂದು ಕಾಮಾಗಿರೋ ಪ್ಲೇಸಲ್ಲಿ ಒಂದು ಚೇರ್ ಹಾಕ್ಕೊಂಡು 10 ಮಿನಿಟ್ಸ್ ಕೂತ್ಕೋಬೇಕು. ಕೂತ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ, ಕಾಲಿಂದ ತಲೆವರೆಗೂ ನಿಮ್ಮ ಎಲ್ಲ ಮಸಲ್ಸ್ನ ಫ್ರೀ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೋತಾ ಬರಬೇಕು. ಸೊ ಆಗೇನಾಗುತ್ತೆ, ಒಂದು 10 ಮಿನಿಟ್ಸ್ ಆದಮೇಲೆ ನಿಮ್ಮ ಬಾಡಿ ಫುಲ್ಲು ರಿಲ್ಯಾಕ್ಸ್ ಆಗೋ ಥರ ನಿಮಗೆ ಫೀಲ್ ಆಗುತ್ತೆ. ಸೊ ಇದರಿಂದ ನಿಮಗೆ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇದು ಮೊದಲನೇ ಟೆಕ್ನಿಕ್. ಎರಡನೇದು ಮೈಂಡ್ ಟ್ರೈನಿಂಗ್ ಅಂತ. ಮೈಂಡ್ ಟ್ರೈನಿಂಗಲ್ಲಿ ಪಾಸಿಟಿವ್ ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್. ಏನಿದು ಪಾಸಿಟಿವ್ ಮೈಂಡ್ಸೆಟ್ ಅಂದರೆ, ನೀವು ಪ್ರತಿಯೊಂದು ಸಿಚುವೇಶನ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಸಪೋಸ್ ಇವಾಗ ನೀವೇನೋ ಕೆಲಸ ಮಾಡಬೇಕು ಅಂತಿದ್ರೆ, ಇದು ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಬಿಟ್ಟು ಪಾಸಿಟಿವ್ ಆಗಿಲ್ಲ, ಇದು ಆಗೇ ಆಗುತ್ತೆ, ಇಲ್ಲ ಇದು ನಾನು ಮಾಡೇ ಮಾಡ್ತೀನಿ, ನನ್ನ ಕೈಲಿ ಮಾಡೋಕ್ಕಾಗತ್ತೆ, ಈ ಥರ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇತ್ತು. ಇದನ್ನು ನಾವು ರಿಪೀಟೆಡ್ ಆಗಿ ಅಭ್ಯಾಸ ಮಾಡ್ತಾ ಬಂದರೆ ನಮ್ಮ ಎಲ್ಲ ಸ್ಟ್ರೆಸ್ಸು ತುಂಬ ಬೇಗ ರಿಲೀವ್ ಆಗುತ್ತೆ. ಮೂರನೇದು ಮ್ಯೂಸಿಕ್ ಥೆರಪಿ. ನೀವೇನಾದರೂ ಮ್ಯೂಸಿಕ್ ಲವರ್ಸ್ ಆಗಿದ್ದರೆ ಡೈಲಿ ಒಂದು 1/2 ಅವರ್ ಇದಕ್ಕೋಸ್ಕರ ಡೆಡಿಕೇಟ್ ಮಾಡಿ. ಹಾಡು ಹೇಳೋದು, ಕೇಳೋದು, ಇಲ್ಲಾಂದರೆ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡೋದು, ಇದರಿಂದ ಕೂಡ ಸ್ಟ್ರೆಸ್ ಗ್ರ್ಯಾಜುಲಿ ರಿಲೀವ್ ಆಗ್ತಾ ಬರುತ್ತೆ. ನಾಲ್ಕನೇದು ಮಸಾಜ್ ಥೆರಪಿ. ನೀವು ತುಂಬ ಸ್ಟ್ರೆಸ್ಸಲ್ಲಿದ್ದಾಗ ಬಾಡಿ ಮಸಾಜ್, ಹೆಡ್ ಮಸಾಜ್ ಅಥವಾ ಫುಡ್ ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಮ ಸ್ಟ್ರೆಸ್ ಗ್ರ್ಯಾಜುಲಿ ರಿಡ್ಯೂಸ್ ಆಗುತ್ತೆ. ಬಟ್ ಆದರೆ ಒಂದು ಥಿಂಗ್ ಏನಂದರೆ, ಇದನ್ನು ಒಂದು ಪ್ರೊಫೆಷ್ನಲ್ ಗೈಡೆನ್ಸಲ್ಲಿ ಮಾಡಿಸ್ಕೋಬೇಕು. ಐದನೇದು ಟೇಕಿಂಗ್ ರೆಗ್ಯುಲರ್ ಬ್ರೇಕ್ಸ್. ನಿಮ್ಮ ಡೈಲಿ ರೊಟೀನಲ್ಲಿ ಬ್ರೇಕ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾವ ಥರ ಅಂತಂದರೆ, ಸಪೋಸ್ ನಿಮ್ಗೇನಾದರೂ ಟೆಂಪಲ್ ವಿಸಿಟ್ ಮಾಡಬೇಕು ಅಂತ ಅನಿಸಿದ್ರೆ ಟೆಂಪಲ್ ವಿಸಿಟ್ ಮಾಡಿ, ಇಲ್ಲ ಫ್ಯಾಮಿಲಿ ಗ್ಯಾದರಿಂಗ್ ಅಟೆಂಡ್ ಮಾಡಬೇಕು ಅಂದರೆ ಫ್ಯಾಮಿಲಿ ಗ್ಯಾದರಿಂಗ್ ಮಾಡಿ, ಇಲ್ಲ ಅಂತಂದರೆ ಫ್ರೆಂಡ್ಸ್ ಜೊತೆ ಮಾತಾಡಬೇಕು ಅಂತಂದರೆ ಫ್ರೆಂಡ್ಸ್ ಮೀಟ್ ಔಟ್ ಮಾಡಿ. ಈ ಥರ ನೀವು ಬ್ರೇಕ್ ತೊಗೊಳ್ಳೋದ್ರಿಂದ ಸ್ಟ್ರೆಸ್ ಗ್ರ್ಯಾಜುಲಿ ರಿಲೀಫ್ ಆಗ್ತಾ ಬರುತ್ತೆ. ಕೊನೆಯದಾಗಿ ಅರೋಮಾ ಥೆರಪಿ. ಅರೋಮಾ ಥೆರಪಿ ಒಂದು ಸೆನ್ಸರಿ ರಿಲ್ಯಾಕ್ಸೇಷನ್ ಮೆಥಡ್. ಇದರಲ್ಲಿ ಎಸೆನ್ಷಿಯಲ್ ಆಯಿಲ್ಸ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಯುಕ್ಯಾಲಿಪ್ಟಸ್ ಆಯಿಲ್, ಲ್ಯಾವೆಂಡರ್ ಆಯಿಲ್, ರೋಸ್ಮೆರಿ ಆಯಿಲ್, ಈ ಥರ ತುಂಬ ಎಸೆನ್ಷಿಯಲ್ ಆಯಿಲ್ಸ್ ನಮಗೆ ಹೊರಗಡೆ ಸಿಗುತ್ತೆ. ಇದನ್ನು ನಾವು ಡೈಲಿ 2 to 3 ಡ್ರಾಪ್ಸ್ ಬಳಸೋದ್ರಿಂದ, ಲೈಕ್ ಫಾರ್ ಎಕ್ಸಾಂಪಲ್ ಡಿಫ್ಯೂಸರಲ್ಲಿ ಅಥವಾ ಇಲ್ಲಾಂದರೆ ನೆಲ ಒರೆಸೋಕ್ಕೆ ಇದನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸ್ಟ್ರೆಸ್ ಗ್ರ್ಯಾಜುಲಿ ರಿಲೀಫ್ ಆಗ್ತಾ ಬರುತ್ತೆ. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಮೆಡಿಟೇಷನ್ ಅಥವಾ ಎಕ್ಸಸೈಸ್ ಜೊತೆಗೆ ಈ ಎಲ್ಲ ಟೆಕ್ನಿಕ್ಸ್ನ ಫಾಲೋ ಮಾಡೋದ್ರಿಂದ ಕೂಡ ನಿಮ್ಮ ಸ್ಟ್ರೆಸ್ ರಿಲೀಫ್ ಆಗ್ತಾ ಬರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.